ಮಲೆನಾಡು ಅಂದಿದ್ದಕ್ಕೆ ಕಂಡಕ್ಟರ್ ಮೇಲೆ ಹೇಗೆ ಹಲ್ಲೆ ಮಾಡಿದ್ರು ಪುಂಡರು ಅನ್ನೋದು ನಿಮಗೆ ಗೊತ್ತೇ ಇದೆ. ಈ ವಿಚಾರವನ್ನ ಖಂಡಿಸಿ ಈಗ ಕರವೇ ಕೂಡ ಫೀಲ್ಡ್ಗೆ ಇಳಿತಾ ಇದೆ. ತಣ್ಣಗಾಗಿದ್ದ ಬೆಳಗಾವಿಯಲ್ಲಿ ಭಾಷಾ ವಿವಾದದ ಕಿಡಿಯನ್ನ ಮರಾಠಿ ಪುಂಡರು ಹೊತ್ತಿಸಿದ್ದಾರೆ. ಕಿತ್ತೂರು ಕರ್ನಾಟಕ ಸೇನೆ, ಜಯ ಕರ್ನಾಟಕ ಸೇನೆ, ಕರವೇ, ಪ್ರವೀಣ್ ಶೆಟ್ಟಿ ಬಣ, ವಿವಿಧ ಕನ್ನಡ ಪರ ಸಂಘಟನೆಗಳು ಕೂಡ ಪ್ರತಿಭಟನೆಗೆ ಇಳಿತಾ ಇದ್ದಾವೆ. ನಾಳೆ ಕರವೇ ಅಧ್ಯಕ್ಷ ನಾರಾಯಣಗೌಡ ನೇತೃತ್ವದಲ್ಲಿ ಕೂಡ ಪ್ರತಿಭಟನೆಗಳಾಗುತ್ತೆ. ಪಂತ ಬಾಳೆಕುಂದ್ರಿ ಚಲೋ ಕರೆ ಕೊಟ್ಟಿರುವಂತಹ ನಾರಾಯಣಗೌಡರು ಸದಾ ಭಾಷೆ ಗಡಿ ವಿಚಾರದಲ್ಲಿ ಈ ಮರಾಠಿ ಪುಂಡರು ತಂಟೆ ತೆಗಿತಾನೆ ಇದ್ದಾರೆ. ಎಷ್ಟು ಸಲ ಅವರಿಗೆ ತಿಳಿ ಹೇಳುವಂತಹ ಕೆಲಸವನ್ನ ಆ ಗಡಿ ಭಾಗಕ್ಕೆ ಸಂಬಂಧಪಟ್ಟಂತಹ ರಾಜಕಾರಣಿಗಳು ಹೇಳಿದ್ರು ಅವ್ರು ಕೇಳುವಂತಹ ಮನಸ್ಥಿತಿಯಲ್ಲಿ ಇಲ್ಲ. ಯಾಕಂದರೆ ಮೆದುಳು ಅನ್ನೋದು ಅವ್ರಿಗಿಲ್ಲ. ಭಾಷಾಂಧತೆ ಮಿತಿ ಮೀರಿಬಿಟ್ಟಿದೆ. ಮತ್ತು ತಮ್ಮ ಅಸ್ತಿತ್ವದ ಪ್ರಶ್ನೆ ಆಗಿದೆ. ಅವರನ್ನು ಹೇಳೋರು ಇಲ್ಲ, ಕೇಳೋರು ಇಲ್ಲ. ಮುಂಚೆ ಎಲ್ಲ ಭಾಷೆ ಆಧಾರದ ಮೇಲೆ ಪಾಲಿಟಿಕ್ಸ್ ಮಾಡ್ತಾಯಿದ್ರು. ಈಗ ಅದಕ್ಕೆ ಜನ ಯಾವಾಗ ಮನ್ನಣೆ ಕೊಡ್ತಿಲ್ಲ ಅನ್ನೋದು ಗೊತ್ತಾಯಿತು. ಅಸ್ತಿತ್ವದ ಪ್ರಶ್ನೆಯ ಭಾಗವಾಗಿ ಇದನ್ನೆಲ್ಲ ಮಾಡ್ತಾ ಇದ್ದಾರೆ. ಹುಚ್ಚುಚ್ಚಂಗೆ ಆಡ್ತಾ ಇರೋದನ್ನು ಗಮನಿಸ್ತಾ ಇದ್ದೀರಾ. ಇನ್ನೊಂದು ಕಡೆ ಅದಕ್ಕೆ ಪ್ರತಿರೋಧ ತೋರಿಸುವಂತಹ ಕೆಲಸವನ್ನು ಕನ್ನಡ ಪರ ಸಂಘಟನೆಗಳು ಕೂಡ ಮಾಡ್ತಾ ಇದ್ದಾರೆ. ಆ ಮರಾಠಿಗರ ಹೋಟಿಗೋಸ್ಕರ ಪುಂಡಾಟಿಕೆ ಗುಂಡಾಗಿರಿಗೆ ಬೆಂಬಲವಾಗಿ ನಿಲ್ಲೋರು ಯಾರಪ್ಪ ಅಂದ್ರೆ ಬೆಳಗಾವಿಯ ರಾಜಕಾರಣಿಗಳು. ಅವರು ರಣ ಹೇಳಿಗಳ ನಿಮ್ಮನ್ನು ಬೆಂಬಲಿಸ್ತಾ ಕನ್ನಡಿಗರನ್ನ ಮರ್ತು ಕೂತಿರುವಂತ ಭ್ರಷ್ಟ ರಾಜಕಾರಣಿಗಳಿಗೆ, ಬೆಳಗಾವಿಯ ಎಲ್ಲ ಪುಂಡಾಟಿಕೆಗೆ ಗುಂಡಾಗಿರಿಗೆ ಒಂದ್ ಕಡೆ MES ಕಾರಣ ಆದ್ರೆ ಇನ್ನೊಂದ್ ಕಡೆ ಅವ್ರನ್ನ ಬೆಂಬಲಿಸದಂತ ನೀವುಗಳು ಕಾರಣ ಹಾಕ್ತೀರಿ. ನಾನು ಬರ್ತಾ ಇದ್ದೀನಿ ಬೆಳಗಾವಿಗೆ, ಅಷ್ಟರೊಳಗಡೆ ಅವ್ರ ಮೇಲೆ ಹಾಕಿರುವ ದೌರ್ಜನ್ಯಕ್ಕೆ ಅದನ್ನ ವಾಪಸ್ ತಗೋಬೇಕು. ಒಬ್ಬ ಕನ್ನಡಿಗನಿಗೆ ಅನ್ಯಾಯ ಆದ್ರೂ ಸಹಿಸ್ಕೊಳ್ಳುವ ಜನಲ್ಲ ನಾವು. ಡೀಟೇಲ್ಸ್ ಕೊಡ್ತಾರೆ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾರೆ ದಿಲೀಪ್. ಸರ್ಕಾರ ಈ ಚುನಾಯಿತ ರಾಜಕಾರಣಿಗಳಿಗೆ ಸಾಕ್ತಾ ಇರೋದು, ದುಡ್ಡು ಕೊಡ್ತಾ ಇರೋದು, ಎಲ್ಲವನ್ನ ಮಾಡ್ತಾ ಇರೋದು ನಮ್ಮ ಸರ್ಕಾರ. ಬಟ್ ಇಂಥ ವಿಚಾರಗಳು ಬಂದಾಗ ಅವ್ರದ್ದು ಜಾಣ ಮೌನ ಇದೆಯಲ್ಲ, ಅದು ಹಲವಾರು ಪ್ರಶ್ನಾರ್ಥಕ ಚಿಹ್ನೆಗಳಿಗೆ ಕಾರಣ ಆಗ್ಬಿಡುತ್ತೆ. ಇಲ್ಲಿ ಕರವೇ ಅವರು ಅಥವಾ ಆಕ್ಟಿವಿಸ್ಟ್ಗಳು ಬಂದು ಪ್ರತಿಭಟನೆ ಮಾಡಬೇಕಾ, ಇಲ್ಲಿ ಅನ್ಯಾಯ ಆಗ್ತಾ ಇದೆ ಅಂತ? ಇವರಿಗೆಲ್ಲ ಬಾಯಿ ಬಿದ್ದು ಹೋಗಿದೆಯಾ ಹಾಗಾದ್ರೆ? ಮಮತಾ, ಪ್ರಮುಖವಾಗಿ ಏನಂತಂದ್ರೆ ಬೆಳಗಾವಿ ನಗರ ರಾಜಕಾರಣಿಗಳು, ಬೆಳಗಾವಿ ಜಿಲ್ಲೆಯ ರಾಜಕಾರಣಿಗಳು ಇಚ್ಛಾಶಕ್ತಿಯ ಕೊರತೆ ಅಂತನೋ ಅಥವಾ ಮರಾಠಿ ಮತಗಳ ಮೇಲೆ ಪ್ರೇಮವೂ ಗೊತ್ತಿಲ್ಲ, ಈ ಥರ ಯಾವಾಗ ಈ ಒಂದು ಕನ್ನಡ ಭಾಷಾ ವಿಚಾರವಾಗಿ, ಗಡಿ ವಿಚಾರವಾಗಿ ಗಲಾಟೆಗತಿ ಎಲ್ಲರೂ ಕೂಡ ಮೌನಕ್ಕೆ ಶರಣಾಗ್ತಾರೆ. ಯಾರೊಬ್ಬರು ಕೂಡ ಮಾತಾಡೋದಿಲ್ಲ. ಹೀಗಾಗಿ ಇಲ್ಲಿ ಏನಂತಂದ್ರೆ ಇವರಿಗೆ ಒಂದು ಏನು ಹೆದರಿಕೆ ಇದೆಯೋ ಅಥವಾ ಅವರೇನು ಹೋಟನ್ನು ಹಾಕೋದಿಲ್ಲ ಅಂತ ಪ್ರೀತಿ ಪ್ರೇಮ ಇದೆಯೋ ಎಲ್ಲವೂ ಗೊತ್ತಿಲ್ಲ. ಆದರೆ ಯಾವಾಗ ಈ ಥರ ಘಟನೆಗಳಾಗತ್ತೆ, ಯಾರೊಬ್ಬರು ಕೂಡ ಮಾತಾಡೋದಿಲ್ಲ. ಹೀಗಾಗಿ ಬೆಂಗಳೂರಿಂದ ಬೇರೆ ಕಡೆಯಿಂದ ಬಂದು ಏನಂತಾರೆ ಇವತ್ತು ಇಲ್ಲೊಂದು ಹೋರಾಟ ಮಾಡ್ತಕ್ಕಂಥ ಪರಿಸ್ಥಿತಿ ಬಂದಿರುವಂಥದ್ದು. ಬೆಳಗಾವಿ ಇರತಕ್ಕಂಥ ಯಾವೊಬ್ಬ ರಾಜಕಾರಣ ಕೂಡ ಮಾತಾಡದಿರುವಂಥ. ಹೀಗಾಗಿ ಕರವೇ ನಾರಾಯಣಗೌಡರು ಕರೆ ಕೊಟ್ಟಿದ್ದಾರೆ, ನಾಳೆ ನಾನು ಬೆಳಗಾವಿಗೆ ಬರ್ತಾ ಇದ್ದೀನಿ ಅಂತೇಳಿ. ಇವತ್ತು ಮತ್ತು ನಾಳೆ ಬೆಳಗಾವಿ ಏನಂತಂದರೆ ಬೂದು ಮುಚ್ಚಿದ ಕಂಡೆ ಅಂತಲೇ ಹೇಳ್ಬೋದು. ಯಾಕಂದರೆ ಭಾಳಷ್ಟು ಸಂಘಟನೆ, ಜಯ ಕರ್ನಾಟಕ ಸಂಘಟನೆ ಇರ್ಬೋದು, ವಿಜಯ ಕರ್ನಾಟಕ ಸಂಘಟನೆ ಇರ್ಬೋದು, ಕಿತ್ತೂರು ಕರ್ನಾಟಕ ಸೇನೆ ಇರ್ಬೋದು, ಭಾಳಷ್ಟು ಕನ್ನಡ ಪರ ಸಂಘಟನೆಗಳು ಬೆಳಗಾವಿಯಲ್ಲಿ ಪ್ರತಿಭಟನೆಗಳನ್ನು ಮಾಡ್ತಾ ಇರುವಂಥದ್ದು. ಮತ್ತು ಈಗಾಗಲೇ ಪೊಲೀಸರಿಗೆ ಮಾಹಿತಿಯನ್ನು ಕೂಡ ಕೊಟ್ಟಿದ್ದಾರೆ, ನಾವೀಗ ಪ್ರತಿಭಟನೆ ಮಾಡ್ತೀವಿ ಅಂತೇಳಿ. ಹೀಗಾಗಿ ಒಬ್ಬರು ಪಂತ ಬಾಳೆಕುಂದ್ರಿ ಚಲೋ ಅಂತಂದರೆ, ಇನ್ನೊಬ್ಬರು ಏನಂತಾರೆ ಕಮಿಷನರ್ ಆಫೀಸ್ಗೆ ಮುತ್ತಿಗೆ ಹಾಕುವ ವಿಚಾರಗಳನ್ನು ಕೂಡ ಕೊಟ್ಟಿದ್ದಾರೆ. ಯಾಕಂತಂದರೆ ಕನ್ನಡದ ಕಂಡಕ್ಟರ್ ಕಣ್ಣೀರಿಡ್ತಾ ಇದ್ದಾರೆ, ಅವ್ರ ಮೇಲೆ ಮತ್ತೊಂದು ಕೂಡ ಕೇಸ್ ಪ್ರಕರಣ ದಾಖಲಾಗಿರುವಂಥದ್ದು ಭಾಳಷ್ಟು ವಿಷಾದನೀಯ ಸಂಗತಿ. ಹೀಗಾಗಿ ಆ ಕೇಸನ್ನು ಹಿಂದೆ ಪಡಿಬೇಕು ಹಾಗೆ ಅಂಥೇಳಿ ಇದೆಲ್ಲ ವಿಷಯ ಗುರುಕಾಗುತ್ತಂತಲೇ ನಿನ್ನೆ ಮತ್ತೊಬ್ಬ ಆರೋಪಿಯನ್ನು ಕಂಡಕ್ಟರ್ ಮೇಲೆ ಹಲ್ಲೆ ಮಾಡಿದ್ರು, ಆ ಆರೋಪಿಯನ್ನು ಕೂಡ ಬಂಧನ ಮಾಡಿದಂತೆ. ಹೀಗಾಗಿ ಅಲ್ಲಿ ಆರೋಪಿಗಳ ಬಂಧನ ಸಂಖ್ಯೆ 5ಕ್ಕೆ ಆಗಿರುವಂಥದ್ದು. ಆದರೂ ಕೂಡ ಇಲ್ಲಿ ಒಂದು ಕಡೆ ಮರಾಠಿ ಒಂದು MESನ ಮುಖಂಡರಿದ್ದಾರೆ, ಮತ್ತೊಂದಿಷ್ಟು ಪ್ರಚೋದನಕಾರಿ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ. ಅದು ಏನಂತಾರೆ ಉರಿಯುವ ಬೆಂಕಿಗೆ ತುಪ್ಪ ಸುರಿದ ಹಾಗೆ ಮಾಡ್ತಾರೆ. ಆ ಕಡೆ ಅಲ್ಲಿ ಶಿವಸೇನೆಯರು ಕೂಡ ಗಲಾಟೆ ಗದ್ದಲೆಗಳನ್ನು ಮಹಾರಾಷ್ಟ್ರದ ಗಡಿಯಲ್ಲಿ ಮಾಡ್ತಾ ಇರುವಂಥದ್ದು. ಹೀಗಾಗಿ ಎಲ್ಲವೂ ಕೂಡ ಚೆನ್ನಾಗಿಲ್ಲ ಇವತ್ತು ಬೆಳಗಾವಿ ನಗರದಲ್ಲಿ ಅಂತ ಹೇಳೋದು ಭಾಳಷ್ಟು ವಿಷಾದನೀಯ ಸಂಗತಿ. ಮತ್ತು ಎಲ್ಲ ಪ್ರತಿಭಟನೆ ಕೂಡ ಇವತ್ತು ಮತ್ತು ನಾಳೆ ನಡೀತಾ ಇರುವಂಥದ್ದು. ಮಮತಾ, ಓಕೆ, ಹಾಗೆ ಸಂಪರ್ಕದಲ್ಲಿರಿ ದಿಲೀಪ್, ವಾಪಸ್ ಬರ್ತೀವಿ.